Hello everyone. Welcome to Department of Collegiate and Technical Education. Today I am here myself Netravati, lecturer of Mechanical Engineering working at Government Polytechnic Bagepalli. Today I am here to explain Fluid Power Engineering 15 MC 33T of third semester in Mechatronics Engineering. Today content is basic pneumatic circuits, that is unit number 5. Coming on to the session number 1, let us see what are the contents which we are going to be discussed in the further slides. Yes, these are the contents which I am going to be discussed in the further slides. First topic is introduction. Next is basic components of pneumatic circuit or a pneumatic system. Coming on to the introduction. Before going to the introduction, I think you people have understood what is hydraulic system. Yes, right? ಅಂದರೆ ನಿಮಗೆ ಹೈಡ್ರಾಲಿಕ್ ಸಿಸ್ಟಮ್ ಚಾಪ್ಟರ್ ಅರ್ಥ ಆಗಿದ್ರೆ ನ್ಯೂಮ್ಯಾಟಿಕ್ ಸಿಸ್ಟಮ್ ಹಾಗೆ ನ್ಯೂಮ್ಯಾಟಿಕ್ ಸರ್ಕ್ಯೂಟ್ ಚಾಪ್ಟರು ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಯಾಕೆ ಅಂತಂದರೆ ಹೈಡ್ರಾಲಿಕ್ ಸಿಸ್ಟಮ್ ಅರ್ಥ ಆದಮೇಲೆ ಹೈಡ್ರಾಲಿಕ್ ಸರ್ಕ್ಯೂಟ್ಸ್ ಅರ್ಥ ಆಗಿರುತ್ತೆ. ಸೊ ಹೈಡ್ರಾಲಿಕ್ ಸರ್ಕ್ಯೂಟ್ನ ನೀವು ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡ್ತೀರೋ ಅದೇ ಪ್ರೊಸೀಜರ್ ಅದೇ ಮೆಥಡೇ ನ್ಯೂಮ್ಯಾಟಿಕ್ ಸಿಸ್ಟಮ್ ಆ್ಯಂಡ್ ನ್ಯೂಮ್ಯಾಟಿಕ್ ಸರ್ಕ್ಯೂಟ್ಸ್ನ ಬಿಲ್ಡ್ ಮಾಡ್ತೀರಾ. ಸೊ ಇಟ್ ಈಸ್ ವೆರಿ ಸಿಮಿಲರ್ ಟು ವಿತ್ ರೆಸ್ಪೆಕ್ಟ್ ಟು ದ ಹೈಡ್ರಾಲಿಕ್ ಸಿಸ್ಟಮ್ ಆ್ಯಂಡ್ ಹೈಡ್ರಾಲಿಕ್ ಸರ್ಕ್ಯೂಟ್ ಡಯಾಗ್ರಾಮ್ಸ್. ಸೊ ನ್ಯೂಮ್ಯಾಟಿಕ್ ಟೆಕ್ನಾಲಜಿ ಏನಪ್ಪ ಡೀಲ್ ಮಾಡುತ್ತೆ ಅಂತಂದರೆ ಇಲ್ಲಿ ಯೂಸ್ ಮಾಡೋವಂಥ ಬೇಸಿಕ್ ಮೀಡಿಯಮ್ ಏನಪ್ಪ ಅಂತಂದರೆ ಏರ್. ಯಾಕೆ ಅಂತಂದರೆ ಏರು ಅಬಂಡಂಟ್ ಅಂತಂದರೆ ತುಂಬ ನೇಚರಲ್ಲಿ ಅವೈಲಬಲ್ ಇದೆ. ಅದಕ್ಕೆ ಒಂದು ಏನು ಹೇಳಿ ದೇರ್ ಇಸ್ ನೋ ಲಿಮಿಟ್. ಸೊ ಹಾಗಾಗಿ ಇಟ್ ಈಸ್ ಫ್ರೀ ಆಫ್ ಕಾಸ್ಟ್ ಅವೈಲಬಲ್ ಇನ್ ದ ನೇಚರ್. ಆ ಏರ್ನ ಯೂಸ್ ಮಾಡಿಕೊಂಡು ವಿ ಆರ್ ಪ್ರೊಡ್ಯೂಸಿಂಗ್ ಎ compressed air to work the pneumatic system. So this is commonly used in our daily life because which is used in manufacturing automation in particularly. So pneumatic systems are uses the air as a medium. ಅದನ್ನು ನಾನು ಆಲ್ರೆಡಿ ಹೇಳಿದ್ದೀನಿ. ಯಾಕಪ್ಪ ಈ ಏರ್ನ ಯೂಸ್ ಮಾಡಿದ್ದಾರೆ ಅಂತಂದರೆ ನೀವು ಹೈಡ್ರಾಲಿಕ್ ಸಿಸ್ಟಮಲ್ಲಿ ಫ್ಯೂಯಲ್ನ ಯೂಸ್ ಮಾಡ್ತೀವಿ. ಆ ಫ್ಯೂಯಲ್ನ ಯೂಸ್ ಮಾಡೋದ್ರಿಂದ ವಿ ಹ್ಯಾವ್ ಫೌಂಡ್ ಮೆನಿ ಡಿಸ್ಅಡ್ವಾಂಟೇಜಸ್. ಫಸ್ಟ್ ಒನ್ ಇಸ್ ಕಾಸ್ಟ್ ಆಫ್ ದ ಫ್ಯೂಯಲ್. ಈಗಿನ ಕಾಲದಲ್ಲಂತೂ ಫ್ಯೂಯಲ್ ಕಾಸ್ಟ್ ಇಸ್ ಫುಲ್ಲಿ ಹೈ. ಸೊ ಅಷ್ಟು ಕಾಸ್ಟ್ ಆಫ್ ಫ್ಯೂಯಲ್ನ ಯೂಸ್ ಮಾಡಿಕೊಂಡು ಎಫೆಕ್ಟಿವ್ ಔಟ್ಪುಟ್ನ ರಿಸೀವ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಮೈನರ್ ಪ್ರೆಷರ್ಸ್ನ ಆಪರೇಟ್ ಮಾಡೋದಕ್ಕೋಸ್ಕರ ಹೈಡ್ರಾಲಿಕ್ ಸಿಸ್ಟಮ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಮೈನರ್ ಪ್ರೆಷರ್ ಇನ್ ದ ಸೆನ್ಸ್ ಅಂಟಿಲ್ 10 ಬಾರ್. ಆ 10 ಬಾರ್ ಪ್ರೆಷರ್ವರೆಗೂ ಬೇಕಾಗಿರೋ ಅಂಥ ಒಂದು ಆಪರೇಷನ್ಸ್ ಏನಿರುತ್ತೆ ವಿ ಕ್ಯಾನ್ ಆಪರೇಟ್ ವಿತ್ ದ ಹೆಲ್ಪ್ ಆಫ್ ನ್ಯೂಮ್ಯಾಟಿಕ್ ಸಿಸ್ಟಮ್. ಸೊ ನ್ಯೂಮ್ಯಾಟಿಕ್ ಸಿಸ್ಟಮಲ್ಲಿ ಇರುವಂಥ ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಇದರಲ್ಲಿ ಯೂಸ್ ಮಾಡುವಂಥ ಫ್ಯೂಲು ಇಟ್ ಈಸ್ ಅವೈಲಬಲ್ ಫ್ರೀಲಿ ಇನ್ ದ ನೇಚರ್. ಸೊ ಈ ಬೇಸಿಕ್ ಸೆಟಪ್ಸ್ ಏನಿರುತ್ತೆ ಆ ಬೇಸಿಕ್ ಕಾಂಪೋನೆಂಟ್ ಸೆಟಪ್ ಏನಿರುತ್ತೆ ಅದರಲ್ಲಿ ಕಂಪ್ರೆಸ್ ಏರ್ ಮಾಡಿ ನಾವು ಫೈನಲಿ ಕಾಂಪೋನೆಂಟ್ ಆಗಿ ಯೂಸ್ ಮಾಡ್ತಿದ್ದೀವಿ. ಆ ಏರ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡ್ತೀವಿ ವಿ ಆರ್ ಗೋಯಿಂಗ್ ಟು ಯೂಸ್ ಇನ್ ಟು ಎನ್ ಎಕ್ಸಿಸ್ಟಿಂಗ್ ಆಕ್ಚುಯೇಷನ್. ಸೊ ಹಾಗಾಗಿ ಅಡ್ವಾಂಟೇಜಸ್ ಏನಪ್ಪ ಇದರಲ್ಲಿ ಅಂತಂದರೆ ಇದರಲ್ಲಿ ಪೈಪ್ಲೈನ್ಸ್ ಕಡಿಮೆ ಇರುತ್ತೆ, ರಿಟರ್ನ್ ಲೈನ್ ಇರೋದಿಲ್ಲ, ಲೀಕೇಜ್ ಆದರೂ ತೊಂದರೆ ಇರೋದಿಲ್ಲ. ಯಾಕೆ ಅಂತಂದರೆ ಇದರಲ್ಲಿ ಯೂಸ್ ಮಾಡುವಂಥದ್ದು ಕಂಪ್ರೆಸ್ಡ್ ಏರ್ ಆಗಿರೋದ್ರಿಂದ ನಮಗೆ ಯಾವುದೇ ಕಾರಣಕ್ಕೂ ಅದು ಹಾನಿ ಆಗೋದಿಲ್ಲ. ದೀಸ್ ಆರ್ ದ ಇಂಟ್ರೊಡಕ್ಷನ್. ನೆಕ್ಸ್ಟ್ ಇಸ್ ಜನರಲ್ ಬೇಸಿಕ್ ಕಾಂಪೋನೆಂಟ್ಸ್ ಆಫ್ ನ್ಯೂಮ್ಯಾಟಿಕ್ ಸಿಸ್ಟಮ್. ಈ ಒಂದು ಪಿಕ್ಚರ್ನ ನೀವು ನ್ಯೂಮ್ಯಾಟಿಕ್ ಸಿಸ್ಟಮ್ ಯೂನಿಟಲ್ಲಿ ನೋಡಿರ್ತೀರ. ಸೊ ನ್ಯೂಮ್ಯಾಟಿಕ್ ಸಿಸ್ಟಮ್ನ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ, ಜಸ್ಟ್ ನಾನು ರಿಫ್ರೆಶ್ ಮಾಡ್ತಾ ಇದ್ದೀನಿ ನ್ಯೂಮ್ಯಾಟಿಕ್ ಸಿಸ್ಟಮ್ ಅಂತಂದರೆ ಯಾವ ರೀತಿ ಬರುತ್ತೆ ಅಂತ. ಸೊ ಈ ಒಂದು ಫಿಗರ್ನ ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಫಸ್ಟ್ ಒನ್ ಈಸ್ ಇನ್ಟೇಕ್ ಆಫ್ ದ ಫಿಲ್ಟರ್. ಸೊ ಇನ್ಟೇಕ್ ಆಫ್ ದ ಫಿಲ್ಟರ್ ಹೇಳುತ್ತೆ ಇಲ್ಲಿ ಈ ಒಂದು ಡಿವೈಸ್ ಏನು ಮಾಡುತ್ತೆ ಇಟ್ ಟೇಕ್ಸ್ ದ ಏರ್ and it will be filter the air. It is a device which is used to filter the air. ಏನಪ್ಪ ಫಿಲ್ಟರ್ ಮಾಡುತ್ತೆ ಅಂತಂದರೆ ಗಾಳಿಯಲ್ಲಿ ತುಂಬ ಕಂಟಾಮಿನೇಷನ್ ಇರುತ್ತೆ. ಕಂಟಾಮಿನೇಷನ್ ಅಂತಂದರೆ ಡಸ್ಟ್ ಪಾರ್ಟಿಕಲ್, ಮೈನ್ಯೂಟ್ ವಾಟರ್ ಅಬ್ಸರ್ಪ್ಷನ್ನು, ಇಲ್ಲ ಅಂತಂದರೆ ಒಂದು ಮಾಯ್ಶ್ಚರ್ ಕಂಟೆಂಟು, ಇವೆಲ್ಲ ನ್ಯಾಚುರಲಿ ಅವೈಲಬಲ್ ಇನ್ ದ ಏರ್. ಸೊ ಅದನ್ನೆಲ್ಲ ನಾವಿಲ್ಲಿ ಮೈನ್ಯೂಟ್ ಒಂದು ಫಿಲ್ಟರೇಷನ್ ಮಾಡ್ತೀವಿ. ನೆಕ್ಸ್ಟ್ ಇಸ್ ಕಂಪ್ರೆಸರ್ ಅನ್ನೋ ಒಂದು ಡಿವೈಸ್ ಏನಕ್ಕಪ್ಪ ಯೂಸ್ ಮಾಡ್ತೀವಿ ಅಂತಂದರೆ ಇಲ್ಲಿ ನಾವು ನ್ಯಾಚುರಲಿ ಬರ್ತಾ ಇರೋವಂಥ ಏರ್ನ ಒಂದಷ್ಟು ಪ್ರೆಷರೈಸ್ನ ಬಿಲ್ಡ್ ಮಾಡಬೇಕು ಮತ್ತು ಇಟ್ ಶುಡ್ ಬಿ
ಕಂಪ್ರೆಸ್ಡ್ ವಿತ್ ಅ ಸ್ಮಾಲ್ ಕ್ವಾಂಟಿಟಿ. ಸೊ ಇಲ್ಲೇನಾಗುತ್ತೆ, ಕಂಪ್ರೆಸರ್ ಏನು ಮಾಡುತ್ತಪ್ಪ ಅಂತಂದರೆ ವಿತ್ ದ ಹೆಲ್ಪ್ ಆಫ್ ಎಲೆಕ್ಟ್ರಿಕಲ್ ಆರ್ ಡೀಸೆಲ್ ಫ್ಯೂಲ್ ಆಪರೇಟ್ ಮಾಡಿಕೊಂಡು ಏನು ಮಾಡುತ್ತೆ, ಇಲ್ಲಿ ಬರ್ತಾ ಇರುವಂಥ ಏರ್ನ ಅದು ಕಂಪ್ರೆಸ್ ಮಾಡುತ್ತೆ. ನೆಕ್ಸ್ಟ್ ವಿ ವಿಲ್ ಬಿ ಸೆಂಡಿಂಗ್ ಟು ದ ಕೂಲರ್. ಕೂಲರ್ ಏನು ಮಾಡುತ್ತೆಪ್ಪ ಅಂದರೆ ಈ ಕಂಪ್ರೆಸರಲ್ಲಿ ಕಂಪ್ರೆಸ್ ಮಾಡೋ ಒಂದು ಪ್ರೋಸೆಸ್ಸಲ್ಲಿ ಪ್ರೆಷರ್ ಇನ್ಕ್ರೀಸ್ ಆಗ್ತಾ ಇರುತ್ತೆ, ಜೊತೆಗೆ ಟೆಂಪರೇಚರು ಇನ್ಕ್ರೀಸ್ ಆಗ್ತಾ ಇರುತ್ತೆ. ಆ ಟೆಂಪರೇಚರ್ನ ರೆಡ್ಯೂಸ್ ಮಾಡಬೇಕು. ರೆಡ್ಯೂಸ್ ಮಾಡಿಲ್ಲ ಅಂತಂದಾಗ ಏನಾಗುತ್ತೆ ಅಂತಂದರೆ ಈ ಫರ್ದರ್ ಯೂಸ್ ಹೋಗುವಂಥ ಡಿವೈಸಸ್ ಎಲ್ಲ ಹೀಟಪ್ ಆಗುತ್ತೆ. ಹೀಟಪ್ ಆದಾಗ ಏನಾಗಿರುತ್ತೆ, ಲೈಫ್ ಸ್ಪ್ಯಾನು ರಿಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ಈಸ್ ಸೆಪರೇಟರ್. ಸೊ ಸೆಪರೇಟರ್ ಏನಪ್ಪ ಹೇಳುತ್ತೆ ಅಂತಂದರೆ ಇಟ್ ಸೆಪರೇಟ್ಸ್ ದ ಫಾರಿನ್ ಪಾರ್ಟಿಕಲ್ಸ್. ಸೊ ಈ ಕೂಲರಲ್ಲಿ ಪಾಸ್ ಆದಮೇಲೇನು ಅಷ್ಟೇ ಏನಾದರೂ ಒಂದು ಸಣ್ಣ ಪುಟ್ಟ ಮೈಕ್ರಾನ್ ಲೆವೆಲಲ್ಲಿ ಏನಾದರೂ ಒಂದು ಫಾರಿನ್ ಪಾರ್ಟಿಕಲ್ಸ್ ಇಲ್ಲ ಅಂತಂದರೆ ಡಸ್ಟ್ ಪಾರ್ಟಿಕಲ್ಸ್ ಇದ್ದರೆ ಅದು ಸೆಪರೇಟ್ ಮಾಡ್ಕೊಡುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಸೆಪರೇಟರ್ ಜೊತೆಗೆ ನಾವು ಏನಂತ ಹೇಳ್ಬೋದು ಅಂತಂದರೆ ಇಟ್ ಈಸ್ ಲೈಕ್ ಎ ಡ್ರೈಯರ್. ಸೊ ಡ್ರೈಯರ್ ಏನು ಮಾಡುತ್ತೆ, ಅದರಲ್ಲಿರುವಂಥ ಒಂದು ತೇವಾಂಶ ಮಾಯಿಶ್ಚರ್ ಅಬ್ಸಾರ್ಬ್ಸ್ ಏನಿರುತ್ತೋ ಅದನ್ನೆಲ್ಲ ಕೂಡ ಅದು ಸೆಪರೇಟರ್ನ ರಿಮೂವ್ ಮಾಡುತ್ತೆ. ನೆಕ್ಸ್ಟ್ ಈಸ್ ರಿಸೀವರ್. ಸೊ ರಿಸೀವರ್ ಇಟ್ ಆಕ್ಟ್ಸ್ ಆಸ್ ಎ ಟ್ಯಾಂಕ್. ಸೊ ರಿಸೀವರ್ ಏನು ಮಾಡುತ್ತೆ ಅಂದರೆ ಇಟ್ ಸ್ಟೋರ್ಸ್ ದ ಕಂಪ್ರೆಸ್ಡ್ ಏರ್ ಆ್ಯಂಡ್ ಯೂಸಸ್ ವೆನ್ ಎವರ್ ಈಸ್ ರಿಕ್ವೈರ್ಡ್. ಓಕೆನಾ. ಸೊ ಅಂಟಿಲ್ ಇಲ್ಲಿವರೆಗೂ ನಾವೇನಂತ ಕರಿತೀವಿ, ಪ್ರೈಮರಿ ಏರ್ ಟ್ರೀಟ್ಮೆಂಟ್. ಸೊ ಈ ರಿಸೀವರಲ್ಲಿ ಏನಾಗಿರುತ್ತಪ್ಪ ಅಂತಂದರೆ ಒಂದು ಸರ್ಟನ್ ಪ್ರೆಷರಲ್ಲಿ ನಾವು ಕಂಪ್ರೆಸ್ಡ್ ಏರ್ನ ಸ್ಟೋರ್ ಮಾಡ್ತಾ ಇರ್ತೀವಿ. ಇಫ್ ದಟ್ ಪ್ರೆಷರ್ಡ್ ಲಿಮಿಟ್ ಕ್ರಾಸಸ್ ದೆನ್ ದ ಪ್ರೆಷರ್ ಸ್ವಿಚ್ ವಿಲ್ ಬಿ used to relieve the pressure. It again comes with respect to the motor control goes to the compressor. ಸೊ ಆಗ ಕಂಪ್ರೆಸರಲ್ಲಿ ನಾವು ಕಂಪ್ರೆಸ್ ಮಾಡ್ತಾ ಇರೋವಂಥ ಒಂದು ಇನಿಷಿಯಲ್ ಕಂಡೀಷನ್ಸ್ ಏನಿರುತ್ತೋ ಅದನ್ನು ನಾವು ಚೇಂಜ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಈಸ್ ಸೆಕೆಂಡ್ರಿ ಏರ್ ಟ್ರೀಟ್ಮೆಂಟ್. ಇನ್ ಸೆಕೆಂಡ್ರಿ ಏರ್ ಟ್ರೀಟ್ಮೆಂಟಲ್ಲಿ ಏನಾಗುತ್ತೆ ಅಂತಂದರೆ ಈ ಒಂದು ರಿಸೀವರ್ ಅಂತಂದರೆ ರಿಸೀವರ್ ಟ್ಯಾಂಕಲ್ಲಿರುವಂಥ ಒಂದು ಕಂಪ್ರೆಸ್ಡ್ ಏರಲ್ಲಿರುವಂಥ ಒಂದು ಹೀಟಡ್ ಇಲ್ಲ ಅಂತಂದರೆ ಡಸ್ಟ್ ಪಾರ್ಟಿಕಲ್ಸ್ ಇಲ್ಲ ಅಂತಂದರೆ ಅದರದ್ದು ಒಂದು ಮೈನ್ಯೂಟ್ ಪಾರ್ಟಿಕಲ್ಸ್ ಏನೇನಿರುತ್ತೋ ಅದನ್ನೆಲ್ಲ ಕೂಡ ಸೆಕೆಂಡ್ ಸ್ಟೆಪ್ಪಲ್ಲಿ ಟ್ರೀಟ್ಮೆಂಟ್ ಆಗಿ ಅಂದರೆ ಇಟ್ ರಿಮೂವ್ಸ್ ಇಟ್. ಆದಮೇಲೆ ಏನಾಗುತ್ತೆ, ಕಂಟ್ರೋಲ್ ವ್ಯಾಲ್ವ್ಗೆ ಬರುತ್ತೆ. ಸೊ ಕಂಟ್ರೋಲ್ ವ್ಯಾಲ್ವ್ ಏನಪ್ಪ ಮಾಡುತ್ತೆ ಅಂತಂದರೆ ಇಟ್ ಕಂಟ್ರೋಲ್ಸ್ ದ ಡೈರೆಕ್ಷನ್ ಆಫ್ ಫ್ಲೋ ಆಫ್ ಪ್ರೆಷರ್ ಕಂಪ್ರೆಸ್ಡ್ ಏರ್. ಸೊ ಅದು ಡೈರೆಕ್ಷನ್ಸ್ನ ಕಂಟ್ರೋಲ್ ಮಾಡಿಕೊಳ್ಳುತ್ತೆ. ಇಲ್ಲಿ ನೋಡಿದ್ದೀರಾ, ಆರೋ ಮಾರ್ಕ್ ಮೇಲೆ, ಆರೋ ಮಾರ್ಕ್ ಕೆಳಗೆ, ಇಲ್ಲಿ ಆರೋ ಮಾರ್ಕ್ ಕ್ರಾಸು, ಇಲ್ಲೊಂದು ಆರೋ ಮಾರ್ಕ್ ಕ್ರಾಸು. ವಿತ್ ರೆಸ್ಪೆಕ್ಟ್ ಟು ದ ಡೈರೆಕ್ಷನ್ ಇಟ್ ಎಂಟರ್ಸ್ ಟು ದ ಆಕ್ಚುವೇಟರ್. ಸೊ ಆ ಡೈರೆಕ್ಷನ್ ಪ್ರಕಾರವಾಗಿ ಆ ಫ್ಲೋ ಆಗೋಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಇಸ್ ಆಕ್ಚುಯೇಟರ್. ಆಕ್ಚುಯೇಟರ್ ಇಸ್ ಎ ಡಿವೈಸ್ ವಿಚ್ ಇಸ್ ಯೂಸ್ ಟು ಆಕ್ಚುವೇಟ್ ಟು ಆ್ಯಂಡ್ ಫ್ರೋ ಮೋಷನ್. ಆಕ್ಚುಯೇಟರ್ನ ನಾವು ಏರ್ ಸಿಲಿಂಡರ್ ಅಂತಲೂ ಕರಿಬೋದು. ಇಲ್ಲಿ ಏನಾಗಿರುತ್ತಪ್ಪ ಅಂತಂದರೆ ಇಲ್ಲಿ ನಾವು ನೋಡಿ, ದಿಸ್ ಇಸ್ ಬ್ಯಾಕ್ ಎಂಡ್ ಆ್ಯಂಡ್ ಫ್ರಂಟ್ ಎಂಡ್. ಸೊ ಫ್ರಂಟ್ ಎಂಡಲ್ಲಿ ನಾವು ಫ್ಲೂಯಿಡ್ ಕೊಟ್ಟಾಗ ಏನಾಗಿರುತ್ತೆ, ಆನ್ ಸೈಡ್ ಆಫ್ ದ ರಾಡ್ ಎಂಡ್. ಸೊ ರಾಡ್ ಎಂಡಲ್ಲಿ ಪ್ರೆಷರ್ ಕೊಟ್ಟಾಗ ಇಟ್ ಮೂವ್ಸ್ ಟುವರ್ಡ್ಸ್ ಲೆಫ್ಟ್ ಸೈಡ್. ಸೊ ಲೆಫ್ಟ್ ಎಂಡ್ ಎನ್ವಲಪ್ ಮೋಡ್ ಕಡೆಗೆ ಅದು ಮೂವ್ ಆದಾಗ ಏನಾಗಿರುತ್ತೆ, ಇಲ್ಲಿರೋವಂಥ ಒಂದು ಏರ್ ಏನಿರುತ್ತೆ ಅದು ರಿಟರ್ನ್ ಎಕ್ಸಾಸ್ಟ್ ಕಡೆಯಿಂದ ಪ್ರೆಷರ್ ಹಾಕಿದಾಗ ಏನಾಗಿರುತ್ತೆ, ಇಟ್ ಪುಷಸ್ ಟುವರ್ಡ್ಸ್ ದಿಸ್ ಸೈಡ್ ಆಫ್ ಮೋಷನ್, ಲೆಫ್ಟ್ ಹ್ಯಾಂಡ್ ಸೈಡ್ ಕಡೆಗೆ ಅದು ಬರುತ್ತೆ. ಇಲ್ಲಿರೋವಂಥದ್ದು ಅಂದರೆ ಈ ಒಂದು ರಾಡ್ ಎಂಡ್ ಬ್ಯಾಕ್ ಸೈಡಲ್ಲಿ ಇರುವಂಥ ಒಂದು ಪ್ರೆಷರ್ಡ್ ಏರ್ ಏನಿರುತ್ತೆ ಅದು ಎಕ್ಸಾಸ್ಟ್ ಆಗಿ ಬರುತ್ತೆ. ಸೊ ಎಕ್ಸಾಸ್ಟ್ ಆಗಿ ಬರೋದು ಇಟ್ ಈಸ್ ಲೆಟ್ ಆಫ್ ಇಂಟು ಆನ್ ಅಟ್ಮಾಸ್ಫಿಯರಿಕ್. ಹಾಗಾಗಿ ಇದರಲ್ಲಿಂದ ಯಾವುದೇ ಥರದ ಒಂದು ಪ್ರಾಬ್ಲಮ್ ಬರೋದಿಲ್ಲ. ದಿಸ್ ಈಸ್ ಒನ್ ಆಫ್ ದಿ ಅಡ್ವಾಂಟೇಜ್ ಆ್ಯಂಡ್ ಇಟ್ ಈಸ್ ಕಾಸ್ಟ್ ಈಸ್ ವೆರಿ ಲೆಸ್ ಕಂಪೇರ್ಡ್ ಟು ದಟ್ ಆಫ್ ಆನ್ ಹೈಡ್ರಾಲಿಕ್ ಸಿಸ್ಟಮ್. ಯಾಕಪ್ಪ ಅಂತಂತಂದರೆ ಇನ್ ಕೇಸ್ ಈ ಜಾಗದಲ್ಲಿ ಏನಾದರೂ ಒಂದು ಫ್ಯೂಲ್ ಇತ್ತು ಅಂತಂದರೆ ಅದು ಡಿಸ್ಪೋಸ್ ಮಾಡೋದು ಕಷ್ಟ ಆಗಿರುತ್ತೆ, ಲೀಕೇಜ್ನ ಕಂಟ್ರೋಲ್ ಮಾಡೋದು ಕಷ್ಟ ಆಗಿರುತ್ತೆ. ಸೊ ಏರ್ ಇರೋದ್ರಿಂದ ಲೀಕೇಜ್ ಪ್ರಾಬ್ಲಮ್ಮು ಬರೋದಿಲ್ಲ, ಡಿಸ್ಪೋಸಲ್ ಪ್ರಾಬ್ಲಮ್ ಬರೋದಿಲ್ಲ. ರಿಟರ್ನ್ ಲೈನು ಡೈರೆಕ್ಟಾಗಿ ಅಟ್ಮಾಸ್ಫಿಯರಿಗೆ ಕೊಡೋದ್ರಿಂದ ಇಲ್ಲಿ ಯಾವುದೇ ಥರದ ಒಂದು ಪ್ರಾಬ್ಲಮ್ಸ್ ಅಲ್ಲಿ ಅಕ್ಕರ್ ಆಗೋದಿಲ್ಲ. ಸೊ ದೀಸ್ ಆರ್ ದ ಬೇಸಿಕ್ ಕಾಂಪೋನೆಂಟ್ಸ್ ಆಫ್ ನ್ಯೂಮ್ಯಾಟಿಕ್ ಸಿಸ್ಟಮ್. ಈ ಬೇಸಿಕ್ ಕಾಂಪೋನೆಂಟ್ಸ್ ಆಫ್ ನ್ಯೂಮ್ಯಾಟಿಕ್ ಸಿಸ್ಟಮ್ ಡೀಟೇಲ್ ಎಕ್ಸ್ಪ್ಲನೇಷನು ನಾನು ಈಗೇನು ಹೇಳಿದ್ದೀನಿ ಅದು ಫರ್ದರ್ ಸ್ಲೈಡ್ಸಲ್ಲಿ ತೋರಿಸಿದ್ದೀನಿ. ಸೊ ದೀಸ್ ಆರ್ ದ ಎಕ್ಸ್ಪ್ಲನೇಷನ್ ವಿಚ್ ಐ ಹ್ಯಾವ್ ಎಕ್ಸ್ಪ್ಲೇನ್ ವಿತ್ ರೆಸ್ಪೆಕ್ಟ್ ಟು ದಟ್ ಆಫ್ ಎನ್ ಡ್ರಾಯಿಂಗ್. This is the assignment questions which will be used for your exam purpose. One is define the pneumatic system and functions of it. Next one is explain the basic components of pneumatic system. So references. So ಈ ರೆಫರೆನ್ಸಸ್ ಯೂಸ್ ಮಾಡಿಕೊಂಡು ನನಗೆ ಕಲೆಕ್ಟ್ ಮಾಡಿರೋಂಥ ಡೇಟಾ ಯೂಸ್ ಮಾಡಿದ್ದೀನಿ. ಹಾಗಾಗಿ ನಿಮಗೆ ಫರ್ದರ್ ಎನಿ ಇನ್ಫಾರ್ಮೇಷನ್ ಬೇಕು ಅಂದರೆ ರೆಫರೆನ್ಸಸ್ನ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಗೋ ಥ್ರೂ. Thank you.
Thank you for giving me opportunity again to explain the unit number 5 of basic pneumatic circuits. Thank you one and all. I feel grateful for this opportunity.